ಪ್ರೀತಿಯ ವಿದ್ಯಾರ್ಥಿಗಳೇ, ಕೊನೆಯ ತರಗತಿಯಲ್ಲಿ ನಾವು ವಿವರಿಸಿದಂತಹ ವಿಷಯವೇನೆಂದರೆ ಶ್ರಮಶಕ್ತಿಯ ಭಾಗವಹಿಸುವಿಕೆ ಎಂಬುದಾಗಿದೆ. ಇದನ್ನು ಒಂದು ಸೂತ್ರದ ಮೂಲಕ ಸಹ ನಾವು ಅಧ್ಯಯನ ಮಾಡಿದೆವು. ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಅಂತ ಹೇಳಿ. ಸೊ ಇಂದಿನ ತರಗತಿಯಲ್ಲಿ ನಾವು ನೋಡಬೇಕಾಗಿರುವಂತಹ ವಿಷಯ ಮಾನವ ಶಕ್ತಿ ಸಮತೋಲನ ಅಂತ ಹೇಳಿ. ಅಂದ್ರೆ ಏನು ಮಾನವ ಶಕ್ತಿ ಸಮತೋಲನ ಅಂತ ಹೇಳಿದ್ರೆ ಸ್ವಲ್ಪ ಅಧ್ಯಯನ ಮಾಡುವ. ಮಾನವ ಶಕ್ತಿ ಮತ್ತು ಬೇಡಿಕೆಯನ್ನು ಸಮತೋಲನಗೊಳಿಸುವುದು ಹೆಚ್ಚಾಗಿ ಅದರ ಯೋಜನೆ, ಸಮಯ, ವಿವಿಧ ಸಿಬ್ಬಂದಿ ಸಂಬಂಧಿತ ಕಾರ್ಯಕ್ರಮಗಳ ಬಳಕೆಯಲ್ಲಿ ಸಂಸ್ಥೆಯ ಸಾಮರ್ಥ್ಯವನ್ನು ತೋರಿಸುತ್ತದೆ. ಅಂದ್ರೆ ಮಾನವ ಶಕ್ತಿಯ ಸಮತೋಲನ ಅಂತ ಹೇಳಿದ್ರೆ ಇಲ್ಲಿ ಎರಡು ಅಂಶಗಳು ಬಹಳ ಮುಖ್ಯವಾಗಿ ಕಾರ್ಯನಿರ್ವಹಿಸುತ್ತದೆ. ಅವುಗಳೆಂದರೆ ಬೇಡಿಕೆ ಮತ್ತು ಪೂರೈಕೆಯ ಸಮತೋಲನವಾಗಿರುತ್ತದೆ. ಆದರೆ ಮಾರುಕಟ್ಟೆ ಅಡ್ಡಿ ಆತಂಕಗಳು ಮತ್ತು ಬೇಡಿಕೆಯಲ್ಲಿ ಶಾಶ್ವತ ಏರಿಳಿತಗಳು ಇರುವ ಕಾರಣ ಇದು ಸುಲಭವಲ್ಲ. ಆದಾಗ್ಯೂ ಸಂಸ್ಥೆಗಳು ತಮ್ಮ ಮಾನವ ಶಕ್ತಿ ಸಾಮರ್ಥ್ಯವನ್ನು ಹೊಂದಿಕೊಳ್ಳುವ ರೀತಿಯಲ್ಲಿ ಸಂಘಟಿಸಲು ಸವಾಲು ಎದುರಿಸುತ್ತವೆ. ಮಾನವ ಶಕ್ತಿ ಯೋಜನೆಯ ವಿವಿಧ ತಂತ್ರಗಳನ್ನು ಈ ಉದ್ದೇಶಕ್ಕಾಗಿ ಬಳಸಲಾಗುತ್ತದೆ. ಹೊಂದಿಕೊಳ್ಳುವ ಶ್ರಮ ಬಳಕೆಯ ವಿವಿಧ ತಂತ್ರಗಳನ್ನು ಸಂಶೋಧಕರು ಕೆಳಗಿನಂತೆ ಗ್ರಹಿಸಿದ್ದಾರೆ. ಅವುಗಳೆಂದರೆ ಆಂತರಿಕ ವರ್ಸಸ್ ಬಾಹ್ಯ ನಮ್ಯತೆ, ಗತಿಶೀಲ ವರ್ಸಸ್ ಸ್ಥಾಯಿ ನಮ್ಯತೆ, ಸಂಸ್ಥೆ ಕೇಂದ್ರಿತ ವರ್ಸಸ್ ಕೆಲಸ ನಮ್ಯತೆ ಅಂತ ಹೇಳಿ, ಕ್ರಿಯಾತ್ಮಕ ವರ್ಸಸ್ ಸಂಖ್ಯಾತ್ಮಕ ನಮ್ಯತೆ. ಸಂಖ್ಯಾಶಾಸ್ತ್ರೀಯ ಅಥವಾ ಸಂಖ್ಯಾಶಾಸ್ತ್ರದ ತಂತ್ರಗಳು ಮಾನವ ಶಕ್ತಿ ಯೋಜನೆಯ ಪರಿಮಾಣಾತ್ಮಕ ಅಂಶವನ್ನು ಕೇಂದ್ರೀಕರಿಸುತ್ತದೆ. ಸಂಖ್ಯಾಶಾಸ್ತ್ರದ ಪ್ರವೃತ್ತಿ ವಿಶ್ಲೇಷಣೆಯು ಪೂರೈಕೆ ಮತ್ತು ಬೇಡಿಕೆ ಎರಡನ್ನೂ ನಿರ್ಣಯಿಸುವಲ್ಲಿ ಕಾರ್ಯಾಚರಣೆ ಸೂಚ್ಯಂಕ ಎಂಬ ಮಾಪನವನ್ನು ಬಳಸುತ್ತದೆ. ಹಿಂದಿನ ಪ್ರವೃತ್ತಿಗಳು ಮತ್ತು ಅನುಪಾತಗಳು ಭವಿಷ್ಯದ ಪ್ರವೃತ್ತಿಗಳನ್ನು ಸಾಕಷ್ಟು ವಿಶ್ವಾಸದಿಂದ ಬಯಸುತ್ತವೆ. ಸಂಸ್ಥೆಯ ಸಿಬ್ಬಂದಿ ಅವಶ್ಯಕತೆಗಳನ್ನು ಮುನ್ಸೂಚಿಸುವ ಪ್ರಕ್ರಿಯೆಯನ್ನು ಸಂಕ್ಷಿಪ್ತವಾಗಿ ಹೇಳುವುದು ಮತ್ತು ಬೇಡಿಕೆಗಳನ್ನು ಪೂರೈಸಲು ಅಗತ್ಯವಾದ ಕಾರ್ಯತಂತ್ರಗಳನ್ನು ಅಭಿವೃದ್ಧಿಪಡಿಸುವುದು ಆಧುನಿಕ ಸಂಸ್ಥೆಗಳಲ್ಲಿ ಮಾನವ ಶಕ್ತಿ ಆದರ್ಶೀಕರಣವನ್ನು ಹೇಳುವುದು ಮತ್ತು ಬೇಡಿಕೆಗಳನ್ನು ಮತ್ತು ಪೂರೈಕೆಯನ್ನು ಅದರ ಅಗತ್ಯವಾದ ಕಾರ್ಯತಂತ್ರಗಳನ್ನು ಅಭಿವೃದ್ಧಿಪಡಿಸುವುದು ಆಧುನಿಕ ಸಂಸ್ಥೆಗಳಲ್ಲಿ ಮಾನವ ಶಕ್ತಿ ಆದರ್ಶೀಕರಣದ ಪಾತ್ರವಾಗಿ ಕಂಡುಬರುತ್ತದೆ. ಪೂರೈಕೆ ಮತ್ತು ಬೇಡಿಕೆಯನ್ನು ಹೇಗೆ ಸಮತೋಲನಗೊಳಿಸುವುದು ಎಂದರೆ, ಪ್ರತಿಯೊಂದು ಆರ್ಥಿಕ ವ್ಯವಸ್ಥೆಯಲ್ಲಿ ಅಥವಾ ಒಂದು ವ್ಯವಹಾರ ಉದ್ದಿಮೆಯಲ್ಲಿ ಉದ್ಯೋಗಿಗಳ ಕೊರತೆ ಇದ್ದರೆ ಪರಿಣಾಮಕಾರಿ ನೇಮಕಾತಿ ಕಾರ್ಯತಂತ್ರಗಳನ್ನು ರೂಪಿಸುವುದು ಅಗತ್ಯವಿರುತ್ತದೆ. ನಂತರ ಉದ್ಯೋಗ ವಿನ್ಯಾಸ, ಹೊಂದಿಕೊಳ್ಳುವ ಕೆಲಸದ ಆಯ್ಕೆಗಳು, ವೃದ್ಧಿ, ಅಭಿವೃದ್ಧಿ, ಸಂಭಾವನೆ ಮತ್ತು ಪ್ರತಿಫಲ ಕಾರ್ಯಕ್ರಮದ ಕುರಿತು ಪರಿಗಣನೆಗಳನ್ನು ನೀಡಲಾಗುತ್ತದೆ. ಮತ್ತೊಂದೆಡೆ ವ್ಯವಹಾರವು ಹಲವಾರು ಉದ್ಯೋಗಿಗಳನ್ನು ಹೊಂದಿದ್ದರೆ ನಿವೃತ್ತಿ ಸಿಬ್ಬಂದಿ ನಿರ್ವಹಣೆ ಮತ್ತು ಸೂಕ್ತವಾದ ವಜಾಗೊಳಿಸಲು ಪರಿಣಾಮಕಾರಿ ಕಾರ್ಯತಂತ್ರಗಳನ್ನು ರಚಿಸಿಕೊಳ್ಳಲಾಗಿರುತ್ತದೆ. ಅಂತಿಮವಾಗಿ ತಮ್ಮ ಬೆಳವಣಿಗೆಯನ್ನು ಯೋಜಿಸಲು ಮತ್ತು ವ್ಯವಹಾರಸ್ಥರು ತುಂಬಾ ಕಡಿಮೆ ಅಥವಾ ಹೆಚ್ಚಿನ ಉದ್ಯೋಗಿಗಳು ಅಥವಾ ತಪ್ಪು ಕೌಶಲ್ಯಗಳನ್ನು ಎದುರಿಸುತ್ತಿರುವ ಸಂದರ್ಭಗಳನ್ನು ಮಿತಗೊಳಿಸಲು ಬಯಸುವ ವ್ಯವಹಾರಗಳಿಗೆ ಕಾರ್ಯಪಡೆಯ ಯೋಜನೆ ಕಡ್ಡಾಯವಾಗಿರುತ್ತದೆ.
ನಿರ್ದಿಷ್ಟ ಕೌಶಲ್ಯದೊಂದಿಗೆ ಸಿಬ್ಬಂದಿಗಳ ಸಂಖ್ಯೆಯನ್ನು ತಮ್ಮ ಮೂಲಕ ಉದ್ಯೋಗಿಗಳು ಹೇಗೆ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂಬುದನ್ನು ನೋಡಲು ವ್ಯಾಪಾರ ಮಾಲೀಕರಿಗೆ ಯೋಜನಾ ಸಹಾಯ ಮಾಡುತ್ತದೆ ಮತ್ತು ಅವರ ಕಾರ್ಯ ವ್ಯವಸ್ಥೆಗಳನ್ನು ಹಾಗೂ ವ್ಯಾವಹಾರಿಕ ಉದ್ದೇಶಗಳನ್ನು ಸಾಧಿಸಲು ಇದು ಸಹಾಯ ಮಾಡುತ್ತದೆ. Let us see in English. So manpower balance, it consists of introduction, meaning, strategies of labor utilization, supply demand balancing. So what is manpower balance then? So balancing manpower supply and demand is largely the ability of the organization to plan to time and the use of various personnel related programs to achieve the desired result. Meaning, the demand and supply of manpower needs to balance. This is not easy because of market snags and permanent fluctuations in demand. However, organizations are challenged to organize the manpower capacity in a flexible way. Strategies of flexible labor utilization: internal versus external flexibility, dynamic versus state flexibility, organization focused and job focused employment, functional and numerical flexibility. These are the strategies of flexible labor utilization. Statistical techniques. Statistical techniques are the quantitative aspect of manpower planning. Statistical trend analysis uses a matrix called operational index in assessing both the supply and demand. This method assumes that past trends and ratio are reliable enough to predict future trends. When it comes to new business, some organizations use a method called ratio analysis method to develop an annual manpower plans. Balancing the supply and demand. If a business is short of employees to achieve the business objectives, devising effective recruitment strategies will be needed. Consideration will then be placed on job design, flexible work options, career development, remuneration, and reward programs. On the other hand, if a business has too many employees, effective strategies will need to be created: retirements, redundancies, if appropriate, dismissal concepts, etc. So with that, we complete manpower balance. Thank you.